ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಕಾರಾಗೃಹ ಅತಿಥಿ ಗೃಹದಂತೆ ಕಾಣಿಸ್ತಾ ಇದೆ. ಕ್ರೈಮ್ ಲೋಕದ ಪರಮ ಪಾಪಿಗಳ ಜಗತ್ತು ಯಾವ 5 ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲ. ನಿತ್ಯ ಹೊರ ಬರ್ತಾ ಇರುವಂತಹ ದೃಶ್ಯಗಳು ನಾಗರಿಕ ಪ್ರಪಂಚವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಜೈಲಿನ ದೃಶ್ಯಗಳು ಜನರನ್ನ ಆಘಾತಕ್ಕೂ ಸಹ ತಳ್ತಾ ಇದೆ. ಹೌದು, ದಿನ ನಾನ್ ವೆಜ್ ಊಟ, ಸೈಡ್ನಲ್ಲಿ ಎಣ್ಣೆ, ಫುಲ್ ಮೋಜು ಮಸ್ತಿ. ಇದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಮನ್ ಆದಂತಿದೆ. ಬೆಂಗಳೂರಿನ ಸೆಂಟ್ರಲ್ ಜೈಲ್ ಇದೀಗ ಪಬ್ ಕಮ್ ರೆಸ್ಟೋರೆಂಟ್ ಆಗಿದೆ. ತಟ್ಟೆಗಳೇ ಕೈದಿಗಳಿಗೆ ಇಲ್ಲಿ ಮ್ಯೂಸಿಕ್ ಬ್ಯಾಂಡ್. ಮೋಸ್ಟ್ಲಿ ಮ್ಯೂಸಿಕ್ ಬ್ಯಾಂಡ್ ಕೂಡ ಸಿಗ್ತಿದೆಯೋ ಏನೋ, ಯಾರಿಗ್ ಗೊತ್ತು. ಅಂದಾಗೆ ಜೈಲಿನಲ್ಲಿ ಕರ್ಮಕಾಂಡ ಬಗದಷ್ಟು ಬಯಲಾಗ್ತಾ ಇದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸರ್ಕಾರಿ ಅನುದಾನಿತ ಹಾಸ್ಟೆಲ್ಗಿಂತ ಪರಪ್ಪನ ಅಗ್ರಹಾರ ಲೇಸು. ಯಾಕಂದ್ರೆ ವಿದ್ಯಾರ್ಥಿಗಳು ಒಂದೊತ್ತಿನ ಊಟಕ್ಕೂ ಸಹ ಪರದಾಡ್ತಾ ಇದ್ದಾರೆ. ಜೈಲಿನ ಕೈದಿಗಳಿಗೆ ಎಣ್ಣೆ ಭಾಗ್ಯ ನೀಡ್ತಾ ಇದೆ ನಮ್ಮ ಸರ್ಕಾರ. ಇನ್ನು ಹಾಸ್ಟೆಲ್ನಲ್ಲಿ ಇರುವ ಸೌಲಭ್ಯಕ್ಕಿಂತ ಜೈಲಿನಲ್ಲಿ ಇರುವ ಕೈದಿಗಳಿಗೆ ಐಫೈ ಸ್ಪೆಷಾಲಿಟಿ ಸಿಗ್ತಾ ಇದೆ. ಈ ರೀತಿಯ ಸೌಲಭ್ಯಗಳನ್ನ ನೋಡ್ತಾ ಇದ್ರೆ ಹಾಸ್ಟೆಲ್ಗಿಂತ ಪರಪ್ಪನ ಅಗ್ರಹಾರ ಬೆಸ್ಟ್ ಅನ್ಸುತ್ತೆ. ಎಲ್ಲ ರೀತಿಯ ಸ್ಪೆಷಾಲಿಟಿಯ ಜೊತೆಗೆ ಐಷಾರಾಮಿ ಜೀವನ ಬೇರೆ ಸಿಗ್ತಾ ಇದೆ ಸ್ವಾಮಿ. ಇಲ್ಲಿ ಅದೇನೇನು ಅಂತ ನೋಡೋದಾದ್ರೆ, ತಿನ್ನೋಕೆ 3 ಹೊತ್ತು ಫುಡ್ಡು, ಮಲ್ಗೋಕೆ ಬೆಡ್ಡು, ಕುಡಿಯೋಕೆ ಬೇಕಾದ ಎಣ್ಣೆ ಜೊತೆಗೆ ಟಿವಿ, ಮೊಬೈಲು, ಇನ್ನೇನ್ ಬೇಕು ಜೀವನ ಮಾಡೋಕೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋರ್ಗೆ ಪರಪ್ಪನ ಅಗ್ರಹಾರದ ಲೈಫು ಬೆಸ್ಟ್ ಅಲ್ವಾ? ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇನ್ನು ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಜೈಲ್ಗಳು ಸುಧಾರಣಾ ಕೇಂದ್ರಗಳಾಗಬೇಕಿತ್ತು. ಆದ್ರೆ ಈ ದೃಶ್ಯಗಳು ನೋಡ್ತಾ ಇದ್ರೆ ಯಾರಿಗಾದ್ರೂ ಇದು ಜೈಲ್ ಅಂತ ಅನ್ಸುತ್ತಾ? ಯಾಕಂದ್ರೆ ಫುಲ್ ಟೈಟ್ ಆಗಿ ಡ್ರಮ್, ತಟ್ಟೆ, ಲೋಟವನ್ನ ಬಡ್ದು ಭರ್ಜರಿ ಡ್ಯಾನ್ಸ್ ಮಾಡಿರುವ ದೃಶ್ಯಗಳು ಇಡೀ ದೇಶದಲ್ಲಿ ಕರ್ನಾಟಕದ ಕಾರಾಗೃಹದ ವಾಸ ಸ್ವರ್ಗಲೋಕದಂತೆ ಕಾಣಿಸ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ರಾಜ್ಯದ ಮಾನವನ್ನ ಸ್ವತಃ ನಮ್ಮ ಸರ್ಕಾರ ಹರಾಜಿಗಿಟ್ಟಿದೆ ಎಂದ್ರೂ ತಪ್ಪಿಲ್ಲ. ಅದೇನೋ ಅಂತಾರಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ರು ಬರೋದಿಲ್ವಂತೆ. ಬೀದಿಗಳಲ್ಲಿ ಮಾನ ಹೋದ ಬಳಿಕ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಜೈಲಿನಲ್ಲಿ ನಿಷೇಧ ಇದ್ರೂ ಮೊಬೈಲ್ ಬಳಕೆ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು, ಎನ್ಎಸ್ಆರ್ ದಾಖಲು ಮಾಡಿಕೊಂಡ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಜೈಲಿನಲ್ಲಿ ಮೊಬೈಲ್ ಬಳಸಿದ 3ರನ್ನ ಬಂಧಿಸಿದ್ದಾರೆ. ಇನ್ನು ಎನ್ಎಸ್ಆರ್ ದಾಖಲಿಸುವ ಮುನ್ನ ಜೈಲಾಧಿಕಾರಿಗಳು ರೈಡ್ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಜೈಲಿನ ಎಲ್ಲಾ ಬ್ಯಾರೆಕ್ನಲ್ಲಿ 100 ಮಂದಿ ಜೈಲಿನ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದು, ಆದ್ರೆ ದಾಳಿಯ ವೇಳೆ ಮಾಹಿತಿ ಕೆಲ ಸಿಬ್ಬಂದಿಗಳಿಂದಲೇ ಲೀಕ್ ಆಗಿದ್ದು, ಹುಡುಕಾಟದ ವೇಳೆ ಯಾವುದೇ ವಸ್ತುಗಳು ಪತ್ತೆಯಾಗಿಲ್ಲ. ಸದ್ಯ ಆಂತರಿಕವಾಗಿ ತನಿಖೆ ನಡೆಸಲು ಡಿಐಜಿ ಸೂಚನೆ ನೀಡಿದ್ರು. ಒಟ್ಟಾರೆ ಜೈಲಿನ ಕರ್ಮಕಾಂಡ ಹೊಸ ಲೋಕವನ್ನ ಬಿಚ್ಚಿಡ್ತಾ ಇದ್ದು, ಜೈಲಿನ ಬಗ್ಗೆ ಇರುವ ಭಯದ ವಾತಾವರಣ ಕುಸಿಯುವಂತೆ ಮಾಡ್ತಾ ಇದೆ. ಕ್ರೈಮ್ ಜಗತ್ತಿಗೆ ಹೊಸ ಅತಿಥಿಗಳ ಆಗಮನಕ್ಕೂ ಸಹ ಕುಮ್ಮಕ್ಕು ನೀಡ್ತಾ ಇರುವುದಂತೂ ಸತ್ಯ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತೀತ ವಿಚಾರ ಸಂಬಂಧ ಬಿಜೆಪಿ ಅವರು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ದು, ಬೆಳಗ್ಗೆ 10 ಗಂಟೆಗೆ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗಿದೆ. ಮುತ್ತಿಗೆಯಲ್ಲಿ ರಾಜ್ಯಾತೀತ ಪಡೆದಿರುವಂತಹ ಕೈದಿಗಳಿಂದ ಸರ್ಕಾರ ಹಣ ವಸೂಲಿ ಮಾಡಿ ಅಂತ ಕಿಡಿಕಾರಿದ್ದಾರೆ. ಇದರ ಕುರಿತು ಮಾನ್ಯ ಸಿಎಂ ಸಾಹೇಬ್ರು ಯಾವ ನಿರ್ಣಯ ತೆಗೆದುಕೊಳ್ತಾರೆ ಅಂತ ಇದೀಗ ಕಾದ್ ನೋಡ್ಬೇಕಾಗಿದೆ.